ಈಗ ನಾವು ನೀಟ್ ಆಸ್ಪಿರೆಂಟ್ಸ್, ನಾನು ಒಬ್ಬ ನೀಟ್ ಆಸ್ಪಿರೆಂಟ್. ನಾನು ಒಂದ್ ವರ್ಷ ಡ್ರಾಪ್ ತಗೊಂಡು ಈ ಇಯರ್ನು ಒಂದ್ ವರ್ಷ ಡ್ರಾಪ್ ತಗೊಂಡು ನಾನು ಎಕ್ಸಾಮ್ ಬರ್ತೀನಿ. ಒಂದೇ ಸತಿ ಬರ್ದಾಗ ಬಾಳ್ ಚಲೋ ಆಗಿತ್ತು ನಂದು ಎಕ್ಸಾಮ್. ಬಟ್ ಆಫ್ಟರ್ ದಟ್ 1 ಮಂತ್ ಮಟ ನೀಟ್ ಲೀಕ್ ಆಗ್ಬಿಡ್ತು. ಒಂದ್ ದಿವ್ಸ ಬರ್ದ್ ಬಂದಿನಿ, ಚೆಕ್ ಮಾಡೀನಿ. ನೆಕ್ಸ್ಟ್ 2 days ನಾಗ ನೀಟ್ ಲೀಕ್ ಅಂತ ಬಂದ್ಬಿಡ್ತು. ಅವಾಗ ನಾನು ಎಷ್ಟು ಮೆಂಟಲ್ ಪ್ರೆಷರ್ ಇರ್ತೈತಿ. ಈಗ ಎಷ್ಟಾಕೊಂಡ್ ಮಂದಿ 21 ಮೆಂಬರ್ಸ್ ಹತ್ತಾರು ನೀಟ್ ಪ್ರೆಷರ್ ಸಲುವಾಗಿನ, ಬೇರೆ ಎದ್ರ ಸಲುವಾಗಿನ ಅಲ್ಲ. ಸೊ ನಾವ್ ಏನ್ ಕೇಳೋದಂದ್ರೆ ಎಜುಕೇಶನ್ ಮಿನಿಸ್ಟರ್ ರೆಸಿಗ್ನೇಷನ್ ಕೊಡ್ಲೇಬೇಕು ಎನಿ ಕಂಡೀಷನ್. ಆಮೇಲೆ ಈಗ ಮುಂದ್ ನಮ್ದು ನೀಟ್ ಪೇಪರ್ ಲೀಕ್ ಅಥವಾ ಹಿಂಗೆಲ್ಲ ಆಗ್ಬಾರ್ದು. ಆಮೇಲೆ NTA ಬಹಳ ಸೆಕ್ಯೂರಿಟಿ ಇವೆಲ್ಲ ಕರೆಕ್ಟ್ ಆಗಿ ಕಂಡಕ್ಟ್ ಮಾಡ್ಬೇಕು ನೀಟ್ ಎಕ್ಸಾಮ್. ಇವ್ರ 1 ಸೆಕೆಂಡ್ ನಾವು ಏನಾದ್ರು ಲೇಟ್ ಆಗಿ ಹೋದ್ವಿ ಅಂದ್ರ ಸೆಂಟರ್ಗೆ ಅವ್ರು ನಮ್ಗೆ ಒಳಗ್ ಅಲೋ ಮಾಡಂಗಿಲ್ಲ. ಬಟ್ ಇಷ್ಟು ದೊಡ್ಡ ನೀಟ್ ಪೇಪರ್ ಲೀಕ್ ಆಗೈತಿ ಆಲ್ ಓವರ್ ಇಂಡಿಯಾ. ಸೊ ನಮ್ಗ ಕಂಪನ್ಸೇಷನ್ ಬೇಕು. 21 ಪೀಪಲ್ಸ್ ಅವ್ರ ಸ್ಟೂಡೆಂಟ್ಸ್ ಗೆ ಕಂಪನ್ಸೇಷನ್ ಬೇಕು, ಅವ್ರು ಗೌರ್ಮೆಂಟ್ ಕೊಡ್ಬೇಕಂತ ಹೇಳಿ. ಇವತ್ ನಾವ್ ಇಲ್ಲೆಲ್ಲಾರು ಒಗ್ಗಟ್ಟಾಗಿ ಕೂಡಿರೋದ ನಮ್ಮ ನೀಟ್ ಆಸ್ಪಿರೆಂಟ್ಸ್ ಯಾರ್ಯಾರು ಅದಾರ, ನೀಟ್ ಸ್ಟೂಡೆಂಟ್ಸ್ ಯಾರ್ಯಾರಿಗೆಲ್ಲಾ ಮೋಸ ಆಗೈತಿ, ಯಾರ್ಯಾರ ಎಕ್ಸಾಮ್ ಎಲ್ಲಾ ಕ್ಯಾನ್ಸಲ್ ಆಗ್ಯಾವ, ಯಾರ್ಯಾರೀಗ ಎಲ್ಲಾ ಈ ನೀಟ್ ಎಕ್ಸಾಮ್ ಲೀಕೇಜ್ ಪೇಪರ್ ಲೀಕ್ ಆಗಿದ್ರಲಿಂದ ತ್ರಾಸ ಆಗೈತಿ, ಅವ್ರ ಸಂಬಂಧ ಸೇರಿವಿ. 21 ಜನ ಹುಡುಗರು ಯಾರ ಅದ್ರ ಸಂಬಂಧ ತೀರ್ಕೊಂಡಾರ, ಸುಸೈಡ್ ಮಾಡ್ಕೊಂಡಾರ. ಅವ್ರ ಫ್ಯಾಮಿಲಿಗ ಸರ್ಕಾರ ವತಿಯಿಂದ ಕಾಂಪನ್ಸೇಷನ್ ಸಿಗ್ಬೇಕ. ಧರ್ಮೇಂದ್ರ ಪ್ರಧಾನ್ ಯಾರು ನಮ್ಮ ಎಜುಕೇಶನ್ ಮಿನಿಸ್ಟರ್ ಅದಾರ, ಅವ್ರು ಇಸ್ತೀಫಾ ಕೊಡ್ಬೇಕಂದ್ರೆ ರೆಸಿಗ್ನೇಷನ್ ಕೊಡ್ಬೇಕ. ಇದೆಲ್ಲಾ ನಮ್ ಬೇಡಿಕೆ ಅದಾವ. ಅದ್ರ ಜೊತೆ ನಮ್ದು ಇನ್ನೊಂದೇನು ಬೇಡಿಕೆ ಅಂತಂದ್ರ ಒನ್ ಎಜುಕೇಶನ್ ಸಿಸ್ಟಮ್ ತರ್ಬೇಕು ನಮ್ ಇಂಡಿಯಾದಾಗ. ಅದು ಬರೋದ್ರಲಿಂದ ಎಲ್ಲಾ ಪುವರ್ ಪೀಪಲ್ ಇಂದ ಹಿಡಿದ ಅಂದ್ರೆ ಬಡು ಮಕ್ಕಳಿಂದ ಹಿಡಿದೆ ಶ್ರೀಮಂತ ಮಕ್ಕಳನ್ನು ಒಂದ ರೀತಿದಾಗ ಓದ್ತಾರ, ಒಂದ ಎಜುಕೇಶನ್ ಕಲಿತಾರ, ಎಲ್ಲಾರ್ಗು ಒಳ್ಳೆ ಬುದ್ಧಿ ಸಿಗ್ತೈತೆ ಅದ್ರಲಿಂದ. ಆಮೇಲೆ ಇನ್ನೊಂದ್ ಏನ್ ಹೇಳ್ಬೇಕಂತಂದ್ರ 21 ಜನ ಇವತ್ತ ಸುಸೈಡ್ ಮಾಡ್ಕೊಂಡಾರ, ಅವ್ರ ಹಂಗ ಸುಸೈಡ್ ಮಾಡ್ಕೊಂಡಿಲ್ರಿ. ಅವ್ರಿಗೆ ಮೆಂಟಲ್ ಪ್ರೆಷರ್ ಎಷ್ಟ್ ಇರ್ಬೋದು ಆ ನೀಟ್ ಎಕ್ಸಾಮ್ ನಿಂದ, ಅದನ್ನ ಸರ್ಕಾರನು ಅರ್ಥ ಮಾಡ್ಕೋಬೇಕು ಇವತ್ತಿನ ದಿನ. ಆ ನೀಟ್ ಎಕ್ಸಾಮ್ ಅವ್ರು ಓದಿರ್ತಾರೆ, 1 ವರ್ಷ 2 ವರ್ಷ 3 ವರ್ಷ ಗಟ್ಲೆ ಓದಿರ್ತಾರೆ, ಕೋಚಿಂಗ್ ಹಚ್ಚಿರ್ತಾರೆ. ಅದ್ರ ಮೇಲೆ ಎಷ್ಟೋ ಲಕ್ಷ ಗಟ್ಲೆ ಅವ್ರು ಖರ್ಚು ಮಾಡಿರ್ತಾರೆ. ಅದನ್ನ ಖರ್ಚು ಮಾಡಿದಾಗ ಅವ್ರ ಅದನ್ನ ಪೇರೆಂಟ್ಸ್ ಅವ್ರ ದುಃಖ ಎಲ್ಲಾ ಅವ್ರು ನೋಡಿದ್ರೆ ನಮ್ಗೆ ಬಹಳ ಕೆಟ್ಟ ಅನಿಸ್ತೈತಿ. ಧರ್ಮೇಂದ್ರ ಸರ್ಕಾರಕ್ಕೆ ನೇರವಾಗಿ ನಾವ್ ಏನ್ ಅನ್ಬೇಕಂತಂದ್ರ ಧರ್ಮೇಂದ್ರ ಪ್ರಧಾನ್ ಅವ್ರ ಇವತ್ತೀಗ ಅವ್ರ ರಾಜೀನಾಮೆ ಕೊಡ್ಬೇಕ. ಯಾಕಂದ್ರೆ ಅವ್ರ ಆಸ್ ಎ ಎಜುಕೇಶನ್ ಮಿನಿಸ್ಟರ್ ಫೇಲ್ ಆಗ್ಯಾರ ಇವತ್ತೀಗ. ಆಮೇಲೆ ಇನ್ನೊಂದು ಬಂದಿ ಯಾರು 21 ಜನ ಹುಡುಗರು ಸುಸೈಡ್ ಮಾಡ್ಕೊಂಡಾರ, ಅವ್ರ ಫ್ಯಾಮಿಲಿಗ 1 ಕೋಟಿ ರೂಪಾಯಿ ಕಂಪನ್ಸೇಷನ್ ಸಿಗ್ಬೇಕು ಸರ್ಕಾರ ವತಿಯಿಂದ. ಆಮೇಲೆ ಇನ್ನೊಂದು ನೀಟ್ ಎಕ್ಸಾಮ್ ಇಂದ ಏನ್ ಫೀಸ್ ಹೈಕ್ ಆಗೈತಿ ಸತ 1500 ರೂಪಾಯಿ ಮಾಡ್ಯಾರ, ಅದನ್ನ ಕಟ್ ಡೌನ್ ಮಾಡಿ 500 ರೂಪಾಯಿ ಮಟ್ಟ ತರಬೇಕ. ಅಂದ್ರೆ ಎಲ್ಲಾ ಹುಡುಗರ್ಗು ಅದು ಅವೈಲಬಿಲಿಟಿ ಇರ್ತೈತಿ, ಈಸಿ ಇರ್ತೈತಿ, ಅಕ್ಸೆಸಿಬಲ್. ಆಮೇಲೆ ಇನ್ನೊಂದು ಬಂದಿ ನಮ್ದೇನ್ ಕೋರಿಕೆ ಅಂತಂತಂದ್ರೆ ಎಲ್ಲಾ ಹುಡುಗರ್ಗು ಆದಷ್ಟು ಫ್ರೀ ನೀಟ್ ಕೋಚಿಂಗ್ ಸೆಂಟರ್ಸ್ ತೆಗಿಬೇಕು ನಮ್ಗೆ ಆಲ್ ಓವರ್ ಇಂಡಿಯಾದಾಗ. ಅದ್ ತೆಗೆದ್ರಲಿಂದ ಎಲ್ಲಾ ಇದು ಏನ್ ಲಕ್ಷಗಟ್ಲೆ ಎಜುಕೇಶನ್ ಖರ್ಚು ಮಾಡೋರ್ ಇರ್ತೈತಿ ಅದು ಕಮ್ಮಿ ಆಗತ್ತ. ಆಮೇಲೆ ನಮ್ ಕಡೆ ಒಳ್ಳೊಳ್ಳೆ ಟೀಚರ್ ಅದಾರ, ಯಾರಿದು ಇನ್ಸ್ಟಿಟ್ಯೂಷನ್ ಈಗ ಫ್ರೀದಾಗ ಹೆಲ್ಪ್ ಮಾಡ್ಬೇಕಂತಾರ, ಅವ್ರಿಗೆಲ್ಲ ಕರ್ಕೊಂಡ್ ಬಂದು ಇವ್ರು ಅಪಾಯಿಂಟ್ ಮಾಡ್ಬೇಕಂತ ವಿನಂತಿ ಐತಿ. ಇದ್ರಲ್ಲಿ ನಾವ್ ಇವತ್ತು ನೀಟ್ ಆಸ್ಪಿರೆಂಟ್ ಸಂಬಂಧ ಯಾರು 21 ಜನ ಸುಸೈಡ್ ಮಾಡ್ಕೊಂಡಾರ. ನಾವ್ ಪಾದಯಾತ್ರೆ ಮಾಡ್ ಕ್ಯಾಂಡಲ್ ಮಾರ್ಚ್ ಮಾಡೇವಿ. ಅಂದ್ರ ನಿಮಗ ಇದು ಕ್ಯಾಂಡಲ್ ಮಾರ್ಚ್ ಮುಖಾಂತರ ಪಾದಯಾತ್ರೆ ಮಾಡೇವಿ ಇವತ್ತೀಗ.